ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಫ್ರೆಶ್ ಆಗಿರೋ ಮಸಾಲೆನ ರೆಡಿ ಮಾಡಿಕೊಂಡು ಗರಿಗರಿಯಾಗಿರೋ ಬೆಂಡೆಕಾಯಿ ಫ್ರೈನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಊಟದ ಜೊತೆಗೆ ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ನೀವು ಒಂದ್ಸಲನೂ ಟ್ರೈ ಮಾಡಿಲ್ಲ ಅನ್ನೋದಾದರೆ ಇವತ್ತೇ ಮಾಡಿ ನೋಡಿ. ಮೊದಲಿಗೆ ಒಂದು ಪ್ಯಾನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಶೇಂಗಾನ ತಗೊಂಡಿದ್ದೀನಿ. ಒಂದು 3 ಸ್ಪೂನ್ ಶೇಂಗಾ ಇದೆ. ಇದಕ್ಕೆ ಜಾಸ್ತಿ ಶೇಂಗಾ ಕೂಡ ಬೇಕಾಗೋದಿಲ್ಲ. ಈಗ ಚಳಿಗಾಲ ಇರೋದ್ರಿಂದ ಈ ಥರ ಶೇಂಗಾ, ಎಳ್ಳು, ಒಣಕೊಬ್ಬರಿ ಈ ಥರದ ಆಯಿಲ್ ಕಂಟೆಂಟ್ ಇರುವಂತಹ ಫುಡ್ನ ತಗೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇವಾಗ ನೋಡಿ, ಶೇಂಗಾನ ಹುರಿದು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸಿ ಚೆನ್ನಾಗಿ ಹುರಿತಾ ಇದ್ದೀನಿ. ದಪ್ಪ ತಳದ ಪ್ಯಾನ್ ಆಗಿರೋದ್ರಿಂದ ತುಂಬ ಬೇಗ ಹುರಿಯುತ್ತೆ. ಈಗ ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. 2 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಪಾತ್ರೆ ತುಂಬ ಬಿಸಿಯಾಗಿರೋದ್ರಿಂದ ಗ್ಯಾಸ್ನ ಆಫ್ ಮಾಡಿನೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಮೊದಲೇ ಹುರ್ಕೊಳ್ಳಿ, ಅಥವಾ ತುಂಬ ಬಿಸಿಯಾಗಿದೆ ಪಾತ್ರೆ ಅಂದರೆ ಗ್ಯಾಸ್ನ ಆಫ್ ಮಾಡಿ ಹುರ್ಕೊಳ್ಳಿ. ಇಲ್ಲ ಅಂದರೆ ಕಪ್ಪಾಗಿಬಿಡುತ್ತೆ, ಸೀದೋಗುತ್ತೆ, ರುಚಿ ಹಾಳಾಗುತ್ತೆ. ಈಗ ನೋಡಿ, ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿದಿದ್ದೀನಿ. ಆ ಬಿಸಿನಲ್ಲೇ ಅದು ಚೆನ್ನಾಗಿ ಫ್ರೈ ಆಯಿತು. ಈಗ ಇದನ್ನು ಕೂಡ ಎಳ್ಳು ಮತ್ತು ಶೇಂಗಾನ ತೆಗೆದಿಟ್ಕೊಂಡಿದ್ನಲ್ಲ, ಅದೇ ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು 2 ನಿಮಿಷ ಬಿಟ್ಟಿದ್ದೆ, ಇದೆಲ್ಲ ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಇದಾದ ನಂತರ 1/4 ಚಮಚ ಆಗುವಷ್ಟು ಅರಿಶಿನದ ಪುಡಿನ ಸೇರಿಸ್ತಾ ಇದ್ದೀನಿ. 1.5 ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ತಗೊಂಡಿದ್ದೀನಿ. ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಆಗುವಷ್ಟು ಆಮ್ಚೂರ್ ಪೌಡರ್ನ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಈಗ ಇದೆಲ್ಲನೂ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು. ತುಂಬ ನೈಸಾಗಿ ಪುಡಿ ಮಾಡಬೇಡಿ. ಈಗ ಈ ಫ್ರೈಗೆ ಬೇಕಾಗಿರೋ ಮಸಾಲೆ ಪೌಡರ್ ರೆಡಿ ಆಯಿತು. ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು 1/4 kg ಆಗುವಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು 1ರಲ್ಲಿ 2 ಭಾಗ ಮಾಡಿ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದಪ್ಪ ಇರೋ ಬೆಂಡೆಕಾಯಲ್ಲಿ 4 ಭಾಗ ಮಾಡಿದ್ದೀನಿ. ಸ್ವಲ್ಪ ತೆಳ್ಳಗಿರೋದ್ರಲ್ಲಿ ಈ ಥರ 2 ಪೀಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಬೆಂಡೆಕಾಯಿ ಫ್ರೈ ತುಂಬ ಗರ್ಗರಿಯಾಗಿರಬೇಕು ಅಂದರೆ ಇನ್ನೂ ತೆಳ್ಳಗೆ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ. ಈಗ ಈ ಬೆಂಡೆಕಾಯಿನ ಚೆನ್ನಾಗಿ ಹುರಿಬೇಕು. ಲೋಳೆ ಅಂಶ ಎಲ್ಲ ಪೂರ್ತಿ ಹೋಗಬೇಕು. ಬೇಕು ಅಂದರೆ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಹುರಿಬೇಡಿ, ಬೇಗ ಕಪ್ಪಾಗತ್ತೆ, ಗರ್ಗರಿ ಆಗೋದಿಲ್ಲ. ಸೊ ಕಡಿಮೆ ಉರಿನ ಇಟ್ಕೊಂಡು ಒಂದು 2-3 ನಿಮಿಷ ಕೈ ಬಿಡ್ದಂಗೆ ಹೀಗೆ ಫ್ರೈ ಮಾಡ್ತಾ ಇದ್ದರೆ ಲೋಳೆ ಅಂಶ ಎಲ್ಲ ಹೋಗಿ ಗರಿ ಗರಿ ಆಗೋಕ್ಕೆ ಶುರು ಆಗುತ್ತೆ. ಈಗ ಕಡಿಮೆ ಆಗಿದೆ ಆಯಿಲ್ ಅಂತ ಅನ್ನಿಸ್ತು, ಹಾಗಾಗಿ ಇನ್ನೊಂದು 2 ಚಮಚ ಎಣ್ಣೆನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಸ್ವಲ್ಪ ಲೋಳೆ ಅಂಶ ಬಿಟ್ಕೊಳ್ತಾ ಇದೆ. ಕ್ರಮೇಣ ಅದು ಕೂಡ ಕಡಿಮೆ ಆಗಿ ಗರಿ ಗರಿ ಆಗೋಕ್ಕೆ ಶುರು ಆಗುತ್ತೆ. ನನಗೆ ಇಷ್ಟೇ ಸಾಕು. ನಿಮಗೆ ತುಂಬ ಗರಿಗರಿಯಾಗಿರಬೇಕು ಅಂದರೆ ಇನ್ನೊಂದು 2 ನಿಮಿಷ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳಿ. ನನಗೆ ಇಷ್ಟೇ ಸಾಕು. ಈಗ ನಾನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಮಸಾಲ ಪೌಡರು, ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ. ನಾನೀಗ ಸ್ವಲ್ಪ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೇ ಥರ ನಾನು ಸ್ವಲ್ಪ ಸ್ವಲ್ಪನೇ 3 ಬ್ಯಾಚಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ರೆಡಿ ಮಾಡಿಟ್ಕೊಂಡಿರೋ ಮಸಾಲೆ ಪೌಡರು ಈ ಕ್ವಾಂಟಿಟಿಗೆ ಸರಿ ಆಯಿತು. ಸೊ ಎಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಬೇಕಾದರೆ ಟೇಸ್ಟ್ ನೋಡಿ, ಏನಾದರೂ ಉಪ್ಪು ಖಾರ ಬೇಕು ಅಂದರೆ ಈಗಲೇ ಸೇರಿಸ್ಕೊಂಡು ಫ್ರೈ ಮಾಡ್ಬೋದು. ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಎಲ್ಲ ಕರೆಕ್ಟಾಗಿತ್ತು. ಸೊ ನಾನು ಎಕ್ಸ್ಟ್ರಾ ಏನನ್ನೂ ಸೇರಿಸಿಲ್ಲ. ಇವಾಗ ನೋಡಿ, ಇದೇ ಥರ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರೋ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮೊಸರನ್ನ ಜೊತೆಗೆ, ಅನ್ನ ಸಾಂಬಾರು ಜೊತೆಗೆ ಸೈಡಲ್ಲಿ, ಅಥವಾ ರಾಗಿ ಮುದ್ದೆ ಜೊತೆಗೆ ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೂ ತಿನ್ಬೋದು, ಬಟ್ ಈ ಥರ ಊಟದ ಜೊತೆಗೆ ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.